ಓಂ ಶಾಂತಿ. ಜ್ಞಾನ ರತ್ನ. ಕರ್ಮವನ್ನು ಬಿಡುವುದು ಮಹತ್ವವಲ್ಲ, ಕರ್ಮಯೋಗಿಯಾಗಿ ಮಾಡುವುದು ಮಹತ್ವ. ಶಿವಬಾಬಾರ ನೆನಪಿನಲ್ಲಿರುವ ಕರ್ಮವೇ ಅಕರ್ಮವಾಗುತ್ತದೆ. ಪರಮಾತ್ಮನು ಆತ್ಮಗಳನ್ನು ಮಾಯೆಯ ಬಂಧನದಿಂದ ಮುಕ್ತಗೊಳಿಸಲು ಬರುತ್ತಾರೆ. ಸರ್ವಶಕ್ತಿವಂತ ತಂದೆಯ ಜೊತೆಗಾರಿಕೆ ಮಾಯೆಯನ್ನು ದೂರದಿಂದಲೇ ಸೋಲಿಸುತ್ತದೆ. ವ್ಯರ್ಥ ಸಂಕಲ್ಪಗಳು ಸಮಯ ಮತ್ತು ಶಕ್ತಿಯ ದೊಡ್ಡ ಕಳ್ಳರು. ಈಗ ಸಂಗಮ ಯುಗದ ಗೋಲ್ಡನ್ ಚಾನ್ಸ್. ಸ್ವಲ್ಪ ಪರಿಶ್ರಮ, ಅನಂತ ಸುಖದ ಪ್ರಾಪ್ತಿ. ಯೋಗದ ಕವಚ ಮತ್ತು ಜ್ಞಾನದ ಖಡ್ಗವೇ ಮಾಯೆಯ ವಿರುದ್ಧದ ರಕ್ಷಣೆ. ಎಂತಹ ಸಂಘ ಅಂತಹ ರಂಗು. ಸದಾ ಶ್ರೇಷ್ಠ ಸಂಘದಲ್ಲಿ ಇರಿ. ತಂದೆಯೊಂದಿಗೆ ಬುದ್ಧಿಯೋಗ ಜೋಡಿಸಿದಾಗ ಆತ್ಮ ಶಕ್ತಿಶಾಲಿಯಾಗುತ್ತದೆ. ಕರ್ಮಯೋಗಿಯ ಮುಖದಲ್ಲಿ ಸದಾ ಸುಖ ಮತ್ತು ಶಾಂತಿಯ ಕಾಂತಿ ಇರುತ್ತದೆ. ಪರಮಾತ್ಮ ಪರಮ ಶಕ್ತಿ, ಪರಮ ಶಾಂತಿ ಮಂತ್ರ ಕೊಡುವರು ಆಗಿದ್ದಾರೆ. ಕರ್ಮ ಮಾಡು, ಆದರೆ ಕರ್ಮಯೋಗಿಯಾಗಿ ಕರ್ಮವನ್ನು ಮಾಡಿ ಶಿವಬಾಬಾ ಜೊತೆ ಇದ್ದರೆ ಮಾಯೆ ಸೋಲುತ್ತದೆ. ಮಾಯೆ ದೂರದಿಂದಲೇ ಓಡಿ ಹೋಗುತ್ತದೆ. ಅದಕ್ಕೆ ಯೋಗದ ಕವಚ ಧರಿಸಿ ವಿಜಯಿಯಾಗು. ಯೋಗದ ನೆನಪು ಶಕ್ತಿಶಾಲಿ ಇರಲಿ. ಸ್ವಲ್ಪ ಪರಿಶ್ರಮ ಪಟ್ಟರೆ 21 ಜನ್ಮಗಳ ಸುಖ ಪ್ರಾಪ್ತಿಯಾಗುತ್ತದೆ. ಸ್ವರ್ಗದ ರಾಜ್ಯಭಾಗ್ಯ ಸಿಗುತ್ತದೆ. ವ್ಯರ್ಥವನ್ನು ಬಿಡಿ, ಭಾಗ್ಯವನ್ನು ಕಟ್ಟಿಕೊಳ್ಳಿ. ಈಗ ಭಾಗ್ಯವನ್ನು ರೂಪಿಸಿಕೊಳ್ಳುವ ಸಮಯ. ಒಬ್ಬ ಶಿವಬಾಬಾ ನೆನಪು, ಸರ್ವಶಕ್ತಿಗಳ ಪ್ರಾಪ್ತಿ, ಅಷ್ಟಶಕ್ತಿಗಳ ಪ್ರಾಪ್ತಿ, ಕರ್ಮ ಅಕರ್ಮವಾಗುವ ರಹಸ್ಯ. ಕರ್ಮಗಳು ಸುಕರ್ಮಗಳು ಆಗಲಿ. ಇಂದಿನ ಸೂಪರ್ ಪವರ್ ಲೈನ್ ಶಕ್ತಿಶಾಲಿ ಜ್ಞಾನ ತಂದೆಯನ್ನು ಜೊತೆಗಾರನಾಗಿ ಮಾಡಿಕೊಂಡ್ರೆ ಜೀವನದ ಪ್ರತಿಯೊಂದು ಕರ್ಮ ಯೋಗವಾಗುತ್ತದೆ. ಕರ್ಮದಲ್ಲಿ ಯೋಗ ಸೇರಿಸಿ ಕರ್ಮ ಮಾಡು, ಆದರೆ ಕರ್ಮಯೋಗಿಯಾಗಿ ಮಾಡು. ಇಂದಿನ ಮಾರಲ್, ಒಬ್ಬ ರೈತನು ಹೊಲದಲ್ಲಿ ಪ್ರತಿದಿನ ಕೆಲಸ ಮಾಡುತ್ತಿದ್ದನು. 2 ಕಾರ್ಮಿಕರು ಅವನ ಜೊತೆ ಕೆಲಸ ಮಾಡುತ್ತಿದ್ದರು. ಮೊದಲ ಕಾರ್ಮಿಕನು ಯಾವಾಗಲೂ ದೂರು ಹೇಳುತ್ತಿದ್ದ, ಇಷ್ಟು ಕೆಲಸ ಯಾಕೆ, ನನಗೆ ಆಯಾಸವಾಗುತ್ತಿದೆ. ಅವನ ಮನಸ್ಸು ಬೇಸರದಿಂದ ತುಂಬಿತ್ತು. 2ನೆಯ ಕಾರ್ಮಿಕನು ಕೆಲಸ ಮಾಡುವಾಗ ಸಂತೋಷವಾಗಿರುತ್ತಿದ್ದ. ಅವನು ಹೇಳುತ್ತಿದ್ದ, ನಾನು
ಕೇವಲ ಮಣ್ಣು ನೋಡುತ್ತಿಲ್ಲ, ನನ್ನ ಕುಟುಂಬದ ಭವಿಷ್ಯ ಕಟ್ಟುತ್ತಿದ್ದೇನೆ. ಇಬ್ಬರು ಒಂದೇ ಕೆಲಸ ಮಾಡುತ್ತಿದ್ದರು, ಆದರೆ ಅನುಭವ ಮಾತ್ರ ವಿಭಿನ್ನವಾಗಿತ್ತು. ಕೆಲವು ವರ್ಷಗಳ ನಂತರ ಮೊದಲ ಕಾರ್ಮಿಕನು ದುಃಖದಲ್ಲೇ ಉಳಿದನು. ಎರಡನೆಯವನು ಸಂತೋಷ ಮತ್ತು ಯಶಸ್ಸನ್ನು ಕಂಡನು. ಮುರಳಿಯ ಸಾರ, ರಹಸ್ಯ, ಗುಟ್ಟು ತಿಳಿಯೋಣ. ನಾವು ಸಹ ಈ ಪ್ರಪಂಚದಲ್ಲಿ ಕರ್ಮ ಮಾಡಲೇಬೇಕು. ಕರ್ಮದ ವಿನಃ ಇರಲು ಸಾಧ್ಯವಿಲ್ಲ. ಆದರೆ ಎರಡು ರೀತಿಯಲ್ಲಿ ಮಾಡಬಹುದು. ಅಂದರೆ ದೂರು, ಚಿಂತೆ, ಕೋಪ, ಅಹಂಕಾರದಿಂದ ಅಥವಾ ಶಿವಬಾಬರ ನೆನಪಿನಲ್ಲಿ ಸಂತೋಷದಿಂದ ಕರ್ಮಯೋಗಿಯಾಗಿ ಕರ್ಮ ಒಂದೇ ಆಗಿರಬಹುದು, ಆದರೆ ಭಾವನೆ ಬದಲಾದರೆ ಫಲವು ಬದಲಾಗುತ್ತದೆ. ಇಂದಿನ ಪಾಠ ಕರ್ಮವನ್ನು ಬಿಡುವುದು ಯೋಗವಲ್ಲ. ಕರ್ಮದಲ್ಲಿ ಶಿವಬಾಬರವರನ್ನು ಜೊತೆಗಾರನಾಗಿಸುವುದೇ ಯೋಗ. ಯೋಗಯುಕ್ತ ಕರ್ಮ ಅಕರ್ಮವಾಗುತ್ತದೆ. ಯೋಗದ ಕವಚ ಧರಿಸಿದರೆ ಮಾಯೆ ಸೋಲುತ್ತದೆ. ವ್ಯರ್ಥ ಚಿಂತೆ ಬಿಟ್ಟು ಸಮಯದ ಸಂಪೂರ್ಣ ಲಾಭ ಪಡೆಯಬೇಕು. ಒಂದು ನಿಮಿಷದ ಚಿಂತನೆ, ಕಣ್ಣುಗಳು ತೆರೆದು ಒಂದೆಡೆ ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕೃತ ಮಾಡಿ ಹೀಗೆ ಅನುಭವ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ, ನಾನು ಶಾಂತ ಆತ್ಮ, ಶಿವಬಾಬಾ ನನ್ನ ಜೊತೆಗಾರ, ಫ್ರೆಂಡ್. ನನ್ನ ಪ್ರತಿಯೊಂದು ಕರ್ಮ ಯೋಗಯುಕ್ತವಾಗಿದೆ. ನಾನು ಯೋಗಯುಕ್ತ ಸ್ಥಿತಿಯಲ್ಲಿದ್ದೇನೆ. ನಾನು ಕರ್ಮಯೋಗಿ ಆತ್ಮ. ಯೋಗದಲ್ಲಿ ಕರ್ಮ ಸೇರಿಸುವುದು ಇಂದಿನ ಗೋಲ್ಡನ್ ಲೈನ್. ಕರ್ಮದಿಂದಲ್ಲ, ಕರ್ಮ ಮಾಡುವ ಸ್ಥಿತಿಯಿಂದ ಭಾಗ್ಯ ನಿರ್ಮಾಣವಾಗುತ್ತದೆ. ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.